ಅನಾದಿ ಕಾಲದಿಂದ ಯಾವ ಪ್ರಕಾರದ ಪರಿಣಮನ ಅದರದೇ ಇತ್ತೋ ಅದೇ ಪ್ರಕಾರದ ಪರಿಣಮನ ಕಂಡು ಬರ್ತಾ ಇದೆ. ಇದೇನರೇ ಅದರ ಅಂತರಂಗದೊಳಗ ಉದಿಸಿ ಬರುವಂಥ ನಿತ್ಯ ಜ್ಞಾನಜ್ಯೋತಿ ಏನಿದೆ, ಆ ಜ್ಞಾನಜ್ಯೋತಿ ತನ್ನ ಸ್ವಯಂ ಪ್ರಕಾಶದಿಂದ ತನ್ನ ನೈಜ ಸ್ವರೂಪವನ್ನು, ತ್ರಿಕಾಲಿ ಸತ್ಯ ಸ್ವರೂಪವನ್ನು ಗ್ರಹಣ ಮಾಡಿರುವುದರಿಂದ ಆ ಯಾವ ಸಮಯಕ್ಕೆ ಉದಿಸಿ ಬರುವಂಥ ಪರಿಣಾಮಗಳಿದ್ದಾವೆ, ಆ ಪರಿಣಾಮಗಳ ಜೊತೆಗಿನ ಏಕತ್ವ ಬುದ್ಧಿ ಅದರದ ತುಂಡರಿಸಿ ಹೋಗಿದೆ, ಸರ್ವಥಾ ಬಿಟ್ಟು ಹೋಗಿದೆ, ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗಿದೆ. ಹೀಗಾಗಿ ಅನಾಕುಲತ್ವ ಲಕ್ಷಣವಿರುವಂಥ ಯಾವ ಅತೀಂದ್ರಿಯ ಸುಖ ಇದೆಯೋ ಅದು ಅವನಿಗೆ ಅನುಭವ ಗೋಚರ ಆಗಿದೆ. ಅರೆ, ಅವನ ಜ್ಞಾನಗೋಚರ, ಅನುಭವ ಗೋಚರ ಎರಡೂ ಒಂದೇ ಇದೆ. ಜ್ಞಾನ ಅನುಭವ ರೂಪ ಇದೆ, ಅನುಭವ ಜ್ಞಾನ ರೂಪ ಇದೆ. ಯಾವುದೇ ವಿಕಲ್ಪ ರೂಪ ಇದೆಯೋ ಅದು ಜ್ಞಾನ, ನಿಜವಾದ ಜ್ಞಾನ ಅಲ್ಲ. ಯಾವುದ ಅನುಭವ ಗೋಚರ ಇದೆಯೋ ಅದುವೇ ಜ್ಞಾನ ಇದೆ. ಇನ್ನು ಅನುಭವ ಗೋಚರ ಒಂದು ನಿಜ ವಸ್ತುವೇ ಇರೋ ಸಾಧ್ಯ ಇದೆ. ಅಥವಾ ಬೇರೆ ರೂಪದಿಂದ ಹೇಳಿದರೆ ಅನುಭವನ ಶಕ್ತಿ ಒಂದು ಶುದ್ಧಾತ್ಮನಲ್ಲೇ, ನಿಜಾತ್ಮನಲ್ಲೇನೆ ಇದೆ. ಅನ್ಯ ಚೇತನ ಅಚೇತನ ದ್ರವ್ಯಗಳಲ್ಲಿ ಇಲ್ಲ. ಪ್ರತಿಯೊಂದು ದ್ರವ್ಯದೊಳಗ ಅನುಭವನ ಶಕ್ತಿ ಇದೆ, ಜಡದೊಳಗೂ ಕೂಡ ಇದೆ. ಆದರೆ ಅದಕ್ಕೆ ಸೀಮಿತ ಇದೆ. ಒಂದೊಂದು ಜೀವದ, ಪ್ರತಿಯೊಂದು ಜೀವದ ಸ್ವಭಾವ ಅನುಭವನ ಶಕ್ತಿ ರೂಪ ಇದೆ. ಆದರೆ ಅದಕ್ಕೆ ಸೀಮಿತ ಇದೆ. ಅನ್ಯ ಜೀವದ ಅನುಭವದೊಳಗ ಅದು ಬರುವುದಿಲ್ಲ. ಜಡ ಕೂಡ, ಜಡದ್ದನೂ ಅನುಭವನ ಶಕ್ತಿ ಇದೆ. ಅರೆ, ಜಡದ ಅನುಭವ ಶಕ್ತಿ ಇದೆ, ಆದರೆ ಚೈತನ್ಯ ವಿರಹಿತ ಇದೆ. ಅನುಭವ ಶಕ್ತಿ ಅರ್ಥಾತ್ ಅದನ್ನು ಭೋಗಿಸುವ ಶಕ್ತಿ. ಈಗ ಬಟ್ಟೆಯ ಶುಭ್ರತೆ ಇದೆಯಲ್ಲ, ಆ ಶುಭ್ರತೆಯನ್ನು ಆ ಬಟ್ಟೆ ಭೋಗಿಸ್ತಿದೆಯೋ ಅಥವಾ ಇಲ್ಲ ತಿಳಿಯೋದ. ನಮಗೆ ಸ್ವಲ್ಪ ಭೋಗಿಸೋದ ಅಂದ ಕೂಡಲೇ ಚೈತನ್ಯದನ ಸ್ವರೂಪ ಆಗಿದೆ ಅನ್ನಿಸ್ತಿದೆ. ಆದ್ರೆ ಯಾವ ರೂಪದಿಂದ ವಿರಾಜಮಾನ ಇದೆಯೋ ಅದು ಆ ರೂಪದಿಂದ ಅದರ ಸ್ವರೂಪವನ್ನು ಅಥವಾ ಸ್ವಭಾವವನ್ನು ಭೋಗಿಸ್ತಾ ಇದೆ. ಅರೆ, ಅದಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲ, ಅಭಿಪ್ರಾಯ ಇಲ್ಲ. ಯಾವುದು ಶುಭ್ರವಾದಂಥ ಬಟ್ಟೆ ಇದೆಯಲ್ಲ, ಆ ಬಟ್ಟೆಗೆ ತನ್ನನ್ನು ಶುಭ್ರ ಅಂಥೇಳಿ ಎಲ್ಲರೂ ತಿಳಿಯಲಿ ಅನ್ನುವ ಅಭಿಪ್ರಾಯ ಇಲ್ಲ. ಅದು ಜಡ ಇದೆ, ಅದಕ್ಕೇನಿರೋದ ಅಂತ ನಮಗನ್ನಿಸ್ತಿದೆ. ಆದರೆ ಅದರ ಶುಭ್ರತೆ ಅದರ ಸ್ವತ್ತು ಇದೆ, ಅದರ ಆಸ್ತಿ ಇದೆ. ಅದನ್ನು ಭೋಗಿಸ್ತಿದೆ. ಆ ರೂಪದಿಂದ ಯಾವುದು ಪರಿಣಮಿಸ್ತಾ ಇದೆಯೋ ಅದನ್ನು ಭೋಗಿಸ್ತಾನೇ ಇದೆ. ಯಾವುದೊಂದು ಪದಾರ್ಥ, ಭಕ್ಷ್ಯ ಪದಾರ್ಥ ಮಾಡಿ ಇಟ್ಟದ್ದು ಇದೆಯಲ್ಲ, ಅದರದ್ದು ಯಾವ ಒಂದು ರೂಪ ಇದೆ. ಫ್ರೆಶ್ ಮಾಡಿರುವಂಥ ಯಾವ ಅನ್ನ ಇದೆಯಲ್ಲ, ಬೇಯ್ದಿರುವಂಥ ಅನ್ನ, ಅದು 4 ಗಂಟೆ ಕಳೆದ ನಂತರ ಯಾವ ಪ್ರಕಾರ ಅದರದ ರೂಪ ಆಗ್ತಿದೆ ರೀ? ಒಂದು ಪ್ರಕಾರ ನಿಸ್ತೇಜ ಆಗ್ತಿದೆಯಲ್ಲ, ಏನೋ ಒಂದು ಅದರದ್ದು ಮೂಲ ಯಾವ ಸ್ವಭಾವ ಇದೆಯೋ ಅಥವಾ ಆ ಸಮಯದ ಬೆಂದ ಕೂಡಲಿದ್ದು ಯಾವುದು ಒಂದು ಅದರದ್ದೊಂದು ರೂಪ ಇದೆಯಲ್ಲ, ಆ ರೂಪ ಒಂದು 4-6 ಗಂಟೆ ಹೋದ ನಂತರ ಆ ರೂಪ ಪರಿವರ್ತಿತ ಆಗ್ತಿದೆ. ಯಾರ ಸಲುವಾಗಿ ಆಗ್ತಿದೆ? ಕಾಲದ ಕಾರಣದಿಂದ ಆಗ್ತಿದೆಯೋ, ನೋಡುವಂಥವ್ರ ಸಲುವಾಗಿ ಆಗ್ತಿದೆಯೋ, ಯಾರ ಸಲುವಾಗಿ ಆಗ್ತಿದೆ? ಅರೆ, ಸ್ವಯಂ ಅದು ತನ್ನ ಸ್ವಭಾವ ರೂಪದಿಂದ ಪರಿಣಮನ ಮಾಡುತ್ತಿದೆ.
ಆ ಪರಿಣಮನದೊಳಗ ಆ ಪ್ರಕಾರದ ರೂಪವನ್ನ ಅದು ಭೋಗಿಸ್ತಿದೆ ನೋಡ್ರಿ. ಸರಿಯದೇ ಪ್ರಕಾರ ಜೀವ ಯಾವ ಸಮಯದೊಳಗ ಯಾವ ಪ್ರಕಾರದ ಭಾವ ಮಾಡ್ತಾನೋ ಆ ಭಾವರೂಪದಿಂದ ಅವ ವಿದ್ಯಮಾನ ಇದ್ದಾನೆ. ಆ ಭಾವರೂಪದಿಂದ ಅವ ವಿದ್ಯಮಾನ ಇರುವುದೇ ಒಂದು ಅಪೇಕ್ಷಾದಿಂದ ಅವ ಅದರದ ಭೋಗ ಸ್ವಯಂ ಮಾಡ್ತಾ ಇದ್ದಾನೆ. ಯಾರ ಅದನ್ನು ನೋಡ್ಲಿಬೇಕಾದ್ರೆ ಬಿಡ್ಲಿ. ವನದೊಳಗ ಗುಪ್ತ ಗುಹೆಯೊಳಗ ದಿಗಂಬರ ಸಂತ ವೀತರಾಗತೆಯ ಆರಾಧಕ ಯಾವ ಅಂತರ್ಮುಖ ಸಾಧನೆಯ ಮೂಲಕ ಸಮಯ ಸಮಯಕ್ಕ ಆಂತರ್ಯದ ನಿಧಿಯನ್ನ ಅನುಭವ ಮಾಡ್ತಾ ಇರ್ತಾನೆ. ಅದು ಯಾರಿಗೆ ತಿಳಿದು ಬರಲಿ ಅಂಥೇಳಿ ಮಾಡ್ತಾ ಇರ್ತಾನೆ, ಯಾರಿಗೆ ತೋರಿಸುವ ಸಲುವಾಗಿ ಮಾಡ್ತಾ ಇರ್ತಾನೆ, ಯಾರ ಸಲುವಾಗಿ ಯಾವುದರ ಸಲುವಾಗಿ ಮಾಡ್ತಾ ಇರ್ತಾನೆ. ಸರಿ, ಪ್ರತಿಯೊಂದು ವಸ್ತು ತನ್ನ ತನ್ನ ಸ್ವಕಾಲದ ಸ್ವಪರಿಣಾಮ ರೂಪದಿಂದ ಸ್ವಯಂ ತನ್ನಲ್ಲೇ ಪರದಿಂದ ಅತ್ಯಂತ ನಿರಪೇಕ್ಷ ಇದ್ದುಕೊಂಡು, ಪರದ ಸಹಾಯ ಇಲ್ಲ, ಆಧಾರ ಇಲ್ಲ, ಪರ ಅದನ್ನು ನೋಡಬೇಕು ಅನ್ನುವ ಯಾವ ಆಗ್ರಹ ಅಪೇಕ್ಷೆಯಿಂದ ರಹಿತ ಜಡಚೇತನ ಪದಾರ್ಥಗಳ ತಮ್ಮ ತಮ್ಮ ಸ್ವಕಾಲದ ಯೋಗ್ಯತೆಯ ಅನುಸಾರ ಸ್ವಯಂ ಪರಿಣಮನ ಮಾಡಿ ಅದರ ಆ ಪರಿಣಮನ ರೂಪದಿಂದ ಪ್ರತಿ ಸಮಯಕ್ಕ ವಿರಾಜಮಾನ ಆಗ್ತಾ ಆ ವಿರಾಜಮಾನತೆಯ ರೂಪವನ್ನ ಅವು ಸ್ವಯಂ ಭೋಗಿಸ್ತವೆ. ಇದು ವಿಶ್ವದ ಪದಾರ್ಥಗಳ ಸ್ವರೂಪ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವು ನಾಶ ಆಗಿ ಹೋಗಿದ್ದಾವೆ. ಏನ್ ನಾಶ ಆಗಿ ಹೋಗಿದ್ದಾವೆ? ಸಮ್ಯಕ್ ದೃಷ್ಟಿ ಜೀವದ್ದು ಮಿಥ್ಯಾತ್ವ ಪರಿಣಾಮಗಳ ನಾಶ ಆಗಿದೆ. ಪರಿಣಾಮಗಳ ನಾಶ ಆಗಿದೆ ಹೀಗೆ ಮಾತನೇ ಇಲ್ಲ. ಪರಿಣಾಮಗಳ ಇದಾವ್ರಿ. ಆದ್ರೆ ಆ ಪರಿಣಾಮಗಳ ಜೊತೆಗಿನ ತಾನೆನ್ನುವ ಯಾವ ಜ್ಞಾನದರ್ಶನದ ವೃತ್ತಿ ಇತ್ತಲ್ಲ, ಜ್ಞಾನದರ್ಶನದ ಯಾವ ಏಕತೆ ಇತ್ತಲ್ಲ, ಅದು ಬಿಟ್ಟು ಹೋಗಿದೆ, ನಾಶ ಆಗಿ ಹೋಗಿದೆ. ಯಾಕೆ? ಸರ್ವ ಪ್ರಕಾರದಿಂದ. ಹೀಗಾಗುವುದರಿಂದ ಬಹಳ ವಿಶೇಷ ಅಲೌಕಿಕ ಸೂಕ್ಷ್ಮ ಉಪಯೋಗವನ್ನು ತೊಡಗಿಸಿ ತಿಳ್ಕೊಳ್ಳುವಂಥ ವಿಷಯ ಇದೆ. ಏನ? ತನ್ನಲ್ಲೇನ ಅತ್ಯಂತ ಸೂಕ್ಷ್ಮ ಅವಧಿ, ಅತ್ಯಂತ ಸೂಕ್ಷ್ಮ ಕಾಲದ ಯಾವ ಅವಸ್ಥೆಗಳು ಉದಿಸಿ ಬರ್ತಾ ಇದ್ದಾವೆಯೋ ಆ ಅವಸ್ಥೆಗಳ ಕುರಿತಾಗಿ ಜ್ಞಾನದರ್ಶನಕ್ಕ ಏಕತ್ವ ಇಲ್ಲದೆ ಇರೋದ, ಇದು ಧರ್ಮ ಇದೆ, ಇದು ಸುಖ ಇದೆ, ಇದು ನಿರ್ಜರೆ ಇದೆ, ಇದರಿಂದ ಪ್ರತ್ಯಕ್ಷ ಮೋಕ್ಷದ ಪ್ರಾಪ್ತಿಯ ಏನೂ ಇಲ್ಲ. ಪರವನ್ನು ನೋಡ್ತಾ ಇದ್ರೂ ಕೂಡ, ಪರದ ಕುರಿತಾಗಿ ರಾಗ ಬರ್ತಾ ಇದ್ರೂ ಕೂಡ, ಆ ರಾಗದ ಅನುಭವ ರಾಗರೂಪದಿಂದ ಆಗ್ತಾ ಇದ್ರೂ ಕೂಡ ಯಾವುದ ಜ್ಞಾತ ಸ್ವಭಾವ ಇದೆಯೋ ಆ ಜ್ಞಾತ ಸ್ವಭಾವ ಆ ರಾಗದ ಜೊತೆಗೆ ಆ ಪರದ ಜೊತೆಗೆ ಏಕ ಆಗೋದನ ಇಲ್ಲ. ಅದರ ಹೆಸರು ಧರ್ಮ ಇದೆ ನೋಡ್ರಿ. ಯಾವುದೇ ಪದಾರ್ಥದ ಜೊತೆಗೆ ಆ ಪದಾರ್ಥ ಏನು ತಿಳುವಳಿಕೆಯಲ್ಲಿ ಬಂದಿದೆ, ಜ್ಞಾನದ ಜ್ಞೇಯಾಗಿದೆ, ಅದರ ಜೊತೆಗೆ ಜ್ಞಾನ ತದಾಕಾರವನ್ನ ಸಾಧಿಸ್ತು ಅಂತಂದ್ರೆ ಅದು ಅಧರ್ಮ ಇದೆ, ಸಂಸಾರ ಇದೆ, ಸೂಕ್ಷ್ಮ ಇದೆ ಮಾತ್ರ. ಯಾವುದು ಅತ್ಯಂತ ಸೂಕ್ಷ್ಮ ಅರ್ಥಾತ್ ಸಮಯವರ್ತಿ ಭಾವ ನಿರಂತರ ಬರ್ತಾ ಇದ್ದಾವೆ, ಅವು ವಿಕೃತ ರೂಪ ಆಗ್ತಾ ಇದ್ದಾವೆ, ಯಾವುದೋ ರೂಪ ಆಗ್ತಾ ಇದ್ದಾವೆ. ಅದರ ಜ್ಞಾನ ಅವುಗಳಿಂದ ತನ್ನ ಏಕತ್ವವನ್ನು ಮನ್ನಿಸುವುದಿಲ್ಲ, ಅವುಗಳನ್ನು ತನ್ನಲ್ಲೇ ಸ್ವೀಕಾರ ಮಾಡುವುದನ್ನು ಬಿಟ್ಟುಬಿಟ್ಟಿದೆ. ಬಿಡೋದಿತ್ತು ಅಂತಂದ್ರೆ ಇದು ಒಂದು ಬಿಡೋದಿದೆ. ಏನು? ಯಾವ ಪರಿಣಾಮಗಳ ಸ್ವಯಂ ಅನುಭವದಲ್ಲಿ ಬರ್ತಾ ಇದ್ದಾವೆಯೋ, ಉದಿಸಿ ಬರ್ತಾ ಇದ್ದಾವೆಯೋ
ಅವುಗಳದ್ದು ಸ್ವೀಕಾರ ತನ್ನೊಳಗೆ ಮಾಡದೇ ಇರೋದು. ಇದು ಧರ್ಮ ಇದೆ. ಇದು ನಿಶ್ಚಲವಾದಂಥ ಜ್ಞಾತ ಧ್ರುವ ಸ್ವಭಾವದ ಪರಿಚಯದಿಂದ ಅನುಭವದಿಂದ ಆಗುವಂಥ ಪರ್ಯಾಯದ ಚೈತನ್ಯ ರೂಪ ಪರ್ಯಾಯದ ಒಂದು ಪರಿಣಮನದ ರೀತಿ ಇದೆ. ಬಹಳ ವಿಶೇಷ ಇದೆ. ನಡೆಯಿರಿ. ಸಮ್ಯಕ್ ದೃಷ್ಟಿ ಜೀವನಿಗೆ ವಿಭಾವ ರೂಪವಿರುವ ಮಿಥ್ಯಾತ್ವ ಪರಿಣಾಮಗಳು ನಾಶವಾಗಿವೆ. ಅವುಗಳ ನಾಶದಿಂದ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವು ಅನುಭವ ಗೋಚರವಾಗಿದೆ. ಮತ್ತೆ ಹೇಗಿದ್ದಾನೆ? ಜ್ಞಾನಂ ಸನ್ ತತ್ ಉಪಾಸ್ತ ರಾಗ ರಚನಃ. ಜ್ಞಾನಂ ಸನ್ ಜ್ಞಾನಮಯನಾಗುತ್ತ ರಾಗ ಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ. ತತ್ ಉಪಾಸ್ತ ರಾಗ ರಚನಃ. ತತ್ ಅದರಿಂದ ಅವ ಜ್ಞಾನಮಯ ಆಗುವುದರಿಂದ, ಜ್ಞಾನಂ ಸನ್ ಜ್ಞಾನಮಯನಾಗುವುದರಿಂದ, ತತ್ ಉಪಾಸ್ತ ರಾಗ ರಚನಃ ರಾಗದ ರಚನೆಯನ್ನ ದೂರ ಮಾಡಿದ್ದಾನೆ, ಕಳ್ಕೊಂಡು ಬಿಟ್ಟಿದ್ದಾನೆ, ರಹಿತ ಆಗಿದ್ದಾನೆ. ರಾಗದ ರಚನೆ ತನ್ನಷ್ಟಕತ ಆಗ್ತಾ ಇದೆ, ಕೆಲವು ಕಾಲದವರೆಗೆ ಆಗ್ತಾ ಇರ್ತಿದೆ. ಕೆಲವು ಕಾಲ ಅರ್ಥಾತ್ ಅನಂತ ಸಂಸಾರದ ಕಾಲಾವಧಿ ಮತ್ತು ಮುಂದೆ ಆಗುವಂಥ ಅನಂತ ಸಿದ್ಧಾವಸ್ಥೆಯ ಕಾಲಾವಧಿ, ಇದರ ಮಧ್ಯದೊಳಗ ಅವನದ್ದು ಯಾವ ಒಂದು ರಾಗ ಆಗ್ತಾ ಇದ್ರೂ ಕೂಡ ಆ ರಾಗವನ್ನ ದೂರ ಮಾಡಿಬಿಟ್ಟಿದ್ದಾನೆ. ಉಪಾಸ್ತ ಯಾಕೆ ಅಂತಂದ್ರೆ ಜ್ಞಾನಮಯನಾಗುವುದರಿಂದ. ಅವ ಸ್ವಯಂ ಜ್ಞಾನಮಯ. ಅರೆ ಜ್ಞಾನಮಯ ಜ್ಞಾನಮಯ. ಯಾವ ಪ್ರಕಾರ ಸಕ್ಕರೆ ಯಾವುದೇ ಒಂದು ಪದಾರ್ಥದೊಳಗೆ ಬೆರೆತು ಹೋದ ನಂತರ ಕೂಡ ಅದು ಜ್ಞಾನಮಯ ರೂಪದಿಂದ ಪರಿಣಮಿಸ್ತಾ ಇರುವುದರಿಂದ ಉಳಿದ ಯಾವುದೇ ರಸರೂಪದಿಂದ ಪರಿಣಮಿಸುವಂಥ ಪುದ್ಗಲವನ್ನ ದೂರ ಮಾಡಿಬಿಟ್ಟಿದ್ದೀರಿ. ಅದ ಸಂಯೋಗ ದೃಷ್ಟಿಯಿಂದ ಅಜ್ಞಾನಿ ಜೀವ ಅದರದ ಅನುಭವ ಮಾಡ್ತಾನೆ, ಆ ಮಾತು ಬೇರೆ ಇದೆ. ತಿಳಿತಾನೆ, ಆ ಮಾತು ಬೇರೆ ಇದೆ. ಆದರೆ ಸಕ್ಕರೆ ಸಾರೊಳಗೆ ಇರಲಿ, ಶರ್ಬತ್ತದೊಳಗಿರಲಿ, ಜ್ಯೂಸದೊಳಗಿರಲಿ, ಅಥವಾ ಯಾವುದೇ ಘನ ಪದಾರ್ಥ ಉಂಡೆ ಶಿರಾ ಇಂಥದರಲ್ಲಿ ಇರಲಿ, ಆದರೆ ಅದರ ಜೊತೆಗಿರುವಂಥ ಖಾರ ರಸದ್ದ, ಹುಳಿ ರಸದ್ದ, ಅಥವಾ ಏಲಕ್ಕಿ ರಸದ್ದ, ಮತ್ಯಾವುದಾದ್ರೂ ತುಪ್ಪ ಘೃತ ರಸದ್ದ, ಯಾವುದೇ ಪ್ರಕಾರದಿಂದ ತನ್ನೊಳಗೆ ಸ್ವೀಕಾರ ಇಲ್ಲ. ಅದು ಸ್ವಯಂ ಸಿಹಿ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಅದರ ಜೊತೆಗಿದೆಯಲ್ಲ, ಹುಳಿ ಇದೆ, ಖಾರ ಇದೆ, ಅಥವಾ ಘೃತ ಇದೆ, ಏಲಕ್ಕಿ ಇದೆ, ಯಾವುದು ಜೊತೆಗಿದ್ರೂ ಕೂಡ ಅದು ತನ್ನ ಸ್ವಭಾವದೊಳಗೆ ವ್ಯಾಪ್ತಿ ಇದೆ. ಸಕ್ಕರೆ ಇದೆಯಲ್ಲ, ಅದು ತನ್ನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಅರೆ ಹಾಗಾದ್ರೆ ಅವೆಲ್ಲ ಏನು ಮಾಡ್ತಾ ಇದ್ದಾವೆ? ಅವೆಲ್ಲ ಇದನ್ನ ಸ್ವಭಾವದಿಂದ ಕೆಡಿಸುವ ಯಾವ ಪ್ರಯತ್ನವನ್ನೂ ಮಾಡ್ತಾ ಇಲ್ಲ. ಅವು ತಮ್ಮ ಸ್ವಭಾವ ರೂಪದಿಂದ ತಾವು ಪರಿಣಮನ ಮಾಡ್ತಾ ಇದ್ದಾವೆ. ಸಂಯೋಗದೊಳಗಿದ್ದ ಮಾತ್ರಕ್ಕ ಒಂದರ ಸ್ವಭಾವಕ್ಕ ಇನ್ನೊಂದರ ಸ್ವಭಾವದಿಂದ ಬಾಧೆ ಬರ್ತಿದೆ ಅಥವಾ ಅನುಕೂಲ ಆಗ್ತಿದೆ, ಹೀಗೆ ಮಾತಿಲ್ಲ. ಈಗ ಯಾವ ಸಿಹಿ ಪದಾರ್ಥ ಒಂದಿಷ್ಟು ಲವಣ ಹಾಕಿದ ನಂತರ ಸ್ವಾದ ಬರ್ತಿದೆ. ಆ ಸ್ವಾದ ಏನಿದೆಯಲ್ಲ, ಆ ರುಚಿ ಏನಿದೆಯಲ್ಲ, ಅದು ಸಕ್ಕರೆ ರುಚಿಯನ್ನ ಸಿಹಿ ಪದಾರ್ಥಕ್ಕೆ ಶಿರಾ ಮಾಡಿದ್ದೇವೆ ಅಥವಾ ಉಂಡೆ ಮಾಡ್ತಾ ಇದ್ದೇವೆ, ಹೋಳಿಗೆ ಮಾಡ್ತಾ ಇದ್ದೇವೆ, ಅದರೊಳಗನ್ನು ಸ್ವಲ್ಪ ಲವಣ ಬೆರೆಸ್ತೇವಲ್ಲ, ಪ್ರಮಾಣ ಕಮ್ಮಿ. ಆ ಲವಣ ಬೆರೆಸಲಿಲ್ಲ ಅಂತಂದ್ರೆ ಅದಕ್ಕೆ ಆ ಪ್ರಕಾರದ ಸಿಹಿ ಬರುವುದಿಲ್ಲ, ಸಿಹಿ ಸವಳ ಅನ್ನಿಸ್ತಿದೆ. ಅರೆ ಅದು ಅನ್ನಿಸಿಕೆಯ ಮಾತು ಇದೆ.
ಅದರ ಲವಣ ಸಿಹಿಯೊಳಗೆ ಯಾವುದೇ ಪ್ರಕಾರದಿಂದ ಸಪೋರ್ಟ್ ಮಾಡಲಿಲ್ಲ ಅಥವಾ ಅದರ ನಿಷೇಧ ಮಾಡಿ ತಾನು ಎದ್ದು ಬರಲಿಲ್ಲ. ಅದು ತನ್ನ ಸ್ವರೂಪ ರಸದಿಂದ ತಾನು ಪರಿಣಮನ ಮಾಡ್ತಾ ಇದೆ. ಇದು ತನ್ನ ಸ್ವರೂಪ ರಸದಿಂದ ತಾನು ಪರಿಣಮನ ಮಾಡ್ತಾ. ಆದರೆ ಈ ಜೀವಕ್ಕ ಸಂಯೋಗ ಬುದ್ಧಿ ಇಷ್ಟು ಗಾಢ ಜಟಿಲ ಇದ್ದ ಕಾರಣ ಇದರಿಂದ ಇದಾಗ್ತಿದೆ. ಇದರಿಂದ ಇದರ ಟೇಸ್ಟ್, ಸಮಗ್ರ ವಸ್ತುವಿನ ಟೇಸ್ಟ್ ನೋಡಿದರೆ ಅದು ಒಂದು ರೀತಿ ಹಾಗೆ ಇರಬಹುದು. ಹಾಗೆ ಯಾವ ಪ್ರಕಾರ ನಮ್ಗೆ ಅಭೀಷ್ಟ ಇದೆಯಲ್ಲ ಹಾಗೆ. ಅದರ ಸಕ್ಕರೆಯ ಸಿಹಿತನವನ್ನ ಆ ಅಲ್ಪದಾದಂಥ ಲವಣ ಕೆಡಿಸಲೂ ಇಲ್ಲ, ಅದನ್ನು ಮುಖ್ಯ ಮಾಡಲೂ ಇಲ್ಲ. ಅದ್ಭುತ ಮಾತು ಇದೆ. ಸರಿ, ಅದೇ ಪ್ರಕಾರ ಆತ್ಮನ ಜ್ಞಾತಾ ಸ್ವಭಾವವನ್ನ ರಾಗ ಕೆಡಿಸಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಈಗ ತಮ್ಮ ಪ್ರಶ್ನೆಯ ನೇರವಾದ ಉತ್ತರ, ಯಾವ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಅವ ಭ್ರಾತೃ ಇರಲಿ ಅಥವಾ ಪತ್ನಿ ಇರಲಿ, ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ರಾಗದಿಂದ ಆಕುಲ ವ್ಯಾಕುಲತೆ ಆಗ್ತಾ ಇದೆಯೋ, ಆ ಆಕುಲ ವ್ಯಾಕುಲತೆ ಆ ಧ್ರುವ ಜ್ಞಾತಾ ಸ್ವಭಾವಕ್ಕೆ, ಜ್ಞಾನದ ಪರಿಣಮನಕ್ಕೆ, ಚೈತನ್ಯದ ಪರಿಣಮನಕ್ಕೆ ಅತೀಂದ್ರಿಯ ಸುಖದ ಅನಾಕುಲ ಲಕ್ಷಣವಿರುವಂಥ ಅತೀಂದ್ರಿಯ ಸುಖದ ಅನುಭವಕ್ಕೆ ಯಾವುದೇ ಪ್ರಕಾರದಿಂದ ಬಾಧೆ ಮಾಡುವುದಿಲ್ಲ. ಅದರ ಸಂಯೋಗಿ ದೃಷ್ಟಿಯಿಂದ ನೋಡುವಂಥ ಈ ಅಜ್ಞಾನಿ ಮಿಥ್ಯಾ ದೃಷ್ಟಿಗೆ ಇದು ಇರುವೆಳೆದೊಳಗೆ ಇದು ಹೇಗ, ಅರೆ ಬಹಳಷ್ಟು ಸಕ್ಕರೆ ಇರುವೆಳೆದೊಳಗ ಆ ಸಿಹಿ ಪದಾರ್ಥದೊಳಗೆ ಲವಣೇನು ಮಾಡ್ತಿದ್ದೀರಿ? ಆ ಪದಾರ್ಥವನ್ನ ಒಂದು ರೀತಿಯಿಂದ ಕೆಡಿಸುವ ಅಥವಾ ಉತ್ತಮಗೊಳಿಸುವ ಸಾಧ್ಯತೆ ಇರಬಹುದು. ಆದರೆ ಅದರಲ್ಲೇ ಇರುವಂಥ ಸಕ್ಕರೆಯನ್ನ ಕೆಡಿಸುವ ಅಥವಾ ಆಧಾರ ಕೊಡುವ ಸಾಮರ್ಥ್ಯ ಆ ಅಲ್ಪದಾದಂಥ ಲವಣಕ್ಕೆ ಇರುವುದಿಲ್ಲ. ಅಂಥೇಳಿನ ಆ ಅಲ್ಪದಾದಂಥ ರಾಗ, ಅರೇ ಬಹಳ ಅಲ್ಪ ಇದೆ ರೀ, ಅದ ತ್ರಿಕಾಲಿ ಸ್ವಭಾವ ನೋಡ್ರಿ. ಈಗ ಹೇಳಿದ್ದ ಮಾತ ಇಲ್ಲಿಯವರೆಗೆ ಅನಾದಿ ಕಾಲದಿಂದ ಆಗಿರುವಂಥ ಸಂಸಾರ, ಭವಿಷ್ಯದ ಅನಂತ ಕಾಲದವರೆಗೆ ಇರುವಂಥ ಮುಕ್ತಾವಸ್ಥೆ, ಈ ಮಧ್ಯದೊಳಗಿನ ಸಾಧಕ ಅವಸ್ಥೆ ಅತ್ಯಂತ ಅಲ್ಪ ಇದೆ ಅಂಥೇಳಿ ಹೇಳಿತು. ಆದ್ರೆ ಈ ಸಾಧಕ ಅವಸ್ಥೆ ಏನಿದೆಯಲ್ಲ, ಆ ಸಾಧಕ ಅವಸ್ಥೆಯೊಳಗ ಅನಾದಿ ಸಂಸಾರದ ಯಾವ ಪರಾಧೀನತೆ ಇತ್ತೋ ಅದೆಲ್ಲವೂ ಅಸ್ತಾಗಿ ಹೋಗಿದೆ ರೀ. ಸಾಧಕ ಅವಸ್ಥೆಯೊಳಗ ಅನಾದಿ ಸಂಸಾರದ ಯಾವ ಪರಾಧೀನತೆ ಇತ್ತಲ್ಲ ಅದೆಲ್ಲವೂ ಅಸ್ತಾಗಿ ಹೋಗಿದೆ. ಮತ್ತು ಅದರ ಅನಂತ ಗುಣಿತ ಯಾವ ಭವಿಷ್ಯದ ಸಿದ್ಧಾವಸ್ಥೆಗಳದಾವಲ್ಲ ಅವು ಎಲ್ಲವುಗಳಿಗೆ ಆಧಾರ ರೂಪ ಇದೆ ಅಂತ ಧ್ರುವ ತತ್ವದ ಸ್ವೀಕಾರ ಇದೆ ರೀ ಪ್ರಭು. ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಬೇಕಾದ್ರೆ ಸಮ್ಯಕ್ ದೃಷ್ಟಿಯ ಅಂತ ಪರಿಣತಿ ಇದೆಯಲ್ಲ, ಮುಟ್ಟಿದರೂ ಮುಟ್ಟದಂಥ ಪ್ರಕರಣದ ಚೇಷ್ಟೆ ವರ್ತಿಸುತ್ತಿರುವುದು ಪ್ರಾಕರಣಿಕ ತಾನಾಗನು. ಪ್ರಕರಣದ ಚೇಷ್ಟೆ ವರ್ತಿಪುದು, ಅದು ವರ್ತಿಸ್ತಾ ಇದೆ. ಪ್ರಕರಣದ ಚೇಷ್ಟೆ ಅರ್ಥಾತ್ ವರ್ತಮಾನದ ಆ ಸಮಯದ ಪರ್ಯಾಯದ ಯಾವ ಪದಾರ್ಥ ಅಥವಾ ಪದಾರ್ಥದ ಅವಸ್ಥೆಗೆ ಸಂಬಂಧಿಸಿದ ಹಾಗೆ ಏಕತ್ವ ಅಥವಾ ರಾಗರೂಪದ ಪರಿಣಮನ ಇತ್ತೋ ಅದು ಪ್ರಕರಣ ಇದೆ ರೀ. ಅದು ಪ್ರಕರಣದ ಚೇಷ್ಟೆ ವರ್ತಿಸ್ತಾ ಇದೆ, ಪ್ರಾಕರಣಿಕ ತಾನಾಗನು. ಪ್ರಾಕರಣಿಕ ಅರ್ಥಾತ್ ಆ ಪ್ರಕರಣದೊಳಗ ಮುಖ್ಯ ಪಾತ್ರ ವಹಿಸುವಂಥವು ತಾನ ಆಗುವುದಿಲ್ಲ, ಅರ್ಥಾತ್ ತಾನು ಅದನ್ನು ಮಾಡಿಲ್ಲ. ಯಾವ ಪ್ರಕಾರ ಅಭಿನಯಕಾರ ಯಾವುದೋ ಒಂದು ವೇಷವನ್ನು ಹಾಕ್ತಾನೆ, ಆ ವೇಷದ ಅನುಸಾರ ಅಭಿನಯ ಮಾಡ್ತಾನೆ.
ಆದ್ರೆ ಅಭಿನಯ ಮಾಡ್ತಾ ಇರುವೆಳೆದೊಳಗೆ ಅಭಿನಯ ಮಾಡೋಕ್ಕಿಂತ ಮುಂಚೆ ಅವ ಸಾಮಾನ್ಯ ಮನುಷ್ಯ ಅದನ್ರಿ. ಮತ್ತು ಆ ಅಭಿನಯದ ಕಾಲ ಮುಗಿದ ನಂತರ ಮತ್ತು ಅವ ಯಥಾವತ್ತ ಮನುಷ್ಯನ ಅದನ್ರಿ. ಆದ್ರ ಅಭಿನಯದ ಸಮಯದೊಳಗ ಅವ ತನ್ನತನವನ್ನ ಬಿಟ್ಟಿದ್ದಾನೇನ್ರಿ? ಬಿಡದಿದ್ರ ಅಷ್ಟು ಹುಬೆ ಹ್ಯಾಗ ಮಾಡ್ತಾನ್ರಿ? ಅಭಿನಯ ಹ್ಯಾಗ ಮಾಡ್ತಾನೆ ಹೇಳಿ? ತನ್ನತನವನ್ನ ಮರೆತಿಲ್ಲ, ಬಿಟ್ಟಿಲ್ಲ, ಶ್ರದ್ಧೆಯೊಳಗಿಂದ ಹೋಗೇ ಇಲ್ಲ. ಅದ ನಾನು ಇಂಥ ವ್ಯಕ್ತಿ ಇದ್ದೇನೆ, ಇಂಥ ನಾಮದ ಇಂಥ ವ್ಯಕ್ತಿ ಇದ್ದೇನೆ. ವಿಕಲ್ಪಿಲ್ಲ. ವಿಕಲ್ಪ ಇದೇನ? ಇಲ್ಲ. ವಿಕಲ್ಪ ಇಲ್ಲ. ಆದ್ರೂ ಕೂಡ ಅಭಿಪ್ರಾಯದೊಳಗಿಂದ ಸ್ವಲ್ಪ ಕೂಡ ಮರೆಯಾಗಿಲ್ಲ. ಅಭಿಪ್ರಾಯದೊಳಗಿಂದ ಸ್ವಲ್ಪ ಕೂಡ ಮರೆಯಾಗಿಲ್ಲ. ಆದ್ರೆ ಅಭಿನಯದೊಳಗೆ ಸ್ವಲ್ಪ ಕೂಡ ಕೃತ್ರಿಮತೆ ಕಾಣಿಸ್ತಾ ಇಲ್ಲ. ಅಭಿನಯ ಯಾವುದಕ್ಕಂತಾರು? ಅಭಿನಯ ಯಾವುದಕ್ಕಂತಾರ? ಕೃತ್ರಿಮತೆಯನ್ನ ಒಳಗೊಳ್ಳದೆ, ಕೃತ್ರಿಮತೆಯನ್ನ ಹೊಂದದೆ, ತನ್ನತನವನ್ನ ಬಿಡದೆ ಪಾತ್ರದ ನಿರ್ವಹಣೆ ಮಾಡೋದಕ್ಕೆ ಅಭಿನಯ ಅಂತಾರೆ. ಅಷ್ಟೇ ಇದೆ ಜೀವದ್ದು. ಸಮ್ಯಕ್ ದೃಷ್ಟಿ ಜೀವದ್ದು. ಅರೆ ಯಾವಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತಲ್ಲ, ಶುದ್ಧ ಸ್ವರೂಪದ ಅನುಭೂತಿ ಆಯ್ತಲ್ಲ, ಆ ಅನುಭೂತಿಯಿಂದ ಸ್ವಭಾವ ಸಿಂಹಾಸನದ ಮೇಲೆ ಆರೂಢನಾಗಿರುವಂಥ ಆ ಜೀವ ಆ ಸಿಂಹಾಸನದಿಂದ ಇಳಿದು ಬಿಟ್ಟು ಯಾವ ಕಾರ್ಯವನ್ನೂ ಮಾಡೋ ಸಾಧ್ಯ ಇಲ್ಲ. ಯಾಕೆ? ಅವಶ್ಯಕತೆನೇ ಇಲ್ಲ ಅವನಿಗೆ. ಅದ್ಭುತ ಮಾತಾಗಿದೆ. ವಿರಾಜಮಾನ ಶಬ್ದ ಇದೆ. ಶುದ್ಧ ಸ್ವರೂಪದಿಂದ ವಿರಾಜಮಾನ ಇದ್ದಾನೆ. ಅವನಿಗೆ ಕೆಲವು ಸಮಯ ದೊರೆಯ ಪಾತ್ರ, ಕೆಲವು ಸಮಯ ಪತಿಯ ಪಾತ್ರ, ಕೆಲವು ಸಮಯ ಪುತ್ರನ ಪಾತ್ರ ಎಲ್ಲ ಮಾಡಬೇಕಾಗ್ತಿದೆ ಆ ದೊರೆಗೆ. ಅದೇ ಪ್ರಕಾರ ಸಮ್ಯಕ್ತ್ವ ಸಂಪನ್ನ ಜೀವರಾಜನಿಗೂ ಕೂಡ ಅವೆಲ್ಲ ಮಾಡಬೇಕಾಗ್ತಿದೆ. ಇಂದ್ರಿಯ ವಿಷಯಗಳಲ್ಲೇ ಕೆಲವು ಸಮಯ ಪರಿಣಮನ ಮಾಡಬೇಕಾಗ್ತಿದೆ. ಆದರೆ ಆ ಸಮಯದೊಳಗ ಅವ ತನ್ನ ಯಾವ ವಿರಾಜಮಾನತೆ ಇದೆಯಲ್ಲ, ಸ್ವರೂಪ ಸಿಂಹಾಸನದ ಮೇಲೆ ವಿರಾಜಮಾನತೆ ಇದೆಯಲ್ಲ, ಅಲ್ಲಿಂದ ಇಳಿದು ಬಿಟ್ಟು ಯಾವ ಕಾರ್ಯ ಮಾಡುವಂಥದ್ದ ನೈಸರ್ಗಿಕವಾದ ಸಮ್ಯಕ್ ದೃಷ್ಟಿ ಜೀವದ ವ್ಯವಸ್ಥೆ ಇಲ್ಲ, ಸ್ವಭಾವ ಇಲ್ಲ. ನೈಸರ್ಗಿಕವಾಗೇನ ಆ ಜೀವದ ಸ್ವಭಾವ ಇಲ್ಲ. ಇನ್ನು ಯಾವ ಜೀವ ತನ್ನ ಸ್ವರೂಪ ಸಿಂಹಾಸನವನ್ನು ನೋಡೇ ಇಲ್ಲ, ಹತ್ತೇ ಇಲ್ಲ, ಅವನಿಗೆ ಪ್ರತಿಯೊಂದರ ಜೊತೆಗೆ ಏಕರೂಪ ಆಗುವಂಥದ್ದ ಪರ್ಯಾಯ ಸಾಪೇಕ್ಷ ಸ್ವಭಾವ ಇದೆ. ದ್ರವ್ಯ ಸಾಪೇಕ್ಷ ಅಲ್ಲ, ಪರ್ಯಾಯ ಸಾಪೇಕ್ಷ ಸ್ವಭಾವ ಇದೆ. ಆದರೆ ಅವನದ ಪರ್ಯಾಯ ಸ್ವಭಾವ ಕೂಡ ಇಲ್ಲ. ಇದನ್ನು ಒಪ್ಪಲಿಕ್ಕೆ ನಮಗೆ ಬಹಳಷ್ಟು ಧೈರ್ಯ ಬೇಕು. ಮಿಥ್ಯಾದೃಷ್ಟಿ ಜೀವ ಯಾವ ಸ್ವರೂಪ ಸಿಂಹಾಸನವನ್ನು ಶುದ್ಧ ಸ್ವರೂಪದ ಅನುಭೂತಿಯ ಮೂಲಕ ಸ್ವರೂಪ ಸಿಂಹಾಸನವನ್ನು ಹತ್ತಲೇ ಇಲ್ಲ, ಅದರ ಮೇಲೆ ಆರೂಢ ಆಗಲೇ ಇಲ್ಲ, ಆ ಜೀವ ಪರ್ಯಾಯ ಸಾಪೇಕ್ಷ ಪ್ರತಿ ಸಮಯಕ್ಕೆ ಅಥವಾ ಸ್ಥೂಲ ಬುದ್ಧಿಯಿಂದ ಎಷ್ಟು ಸಮಯದ ಯಾವ ಒಂದು ಪರ್ಯಾಯ ಮುಖ್ಯ ಆಗ್ತಿದೆಯೋ ಆ ಪರ್ಯಾಯದ ಜೊತೆಗೆ ತನ್ಮಯ ಆಗಿ ಹೋಗ್ತಾನೆ, ಪರ್ಯಾಯ ಸಾಪೇಕ್ಷ. ಆದರೆ ಸಮ್ಯಕ್ ದೃಷ್ಟಿ ಜೀವ ಪರದ ಜೊತೆಗೆ ವರ್ತಿಸ್ತಾ ಇರುವೆಳೆದೊಳಗೂ ಕೂಡ ಪರ್ಯಾಯ ಸಾಪೇಕ್ಷನೂ ತನ್ಮಯ ಆಗುವುದಿಲ್ಲ. ಸಮ್ಯಕ್ ದರ್ಶನದ ಮಹಿಮೆ ಹೀಗೆ ಅದ್ಭುತ ಇದೆ ರೀ. ಆ ಸಮ್ಯಕ್ ದರ್ಶನದ ಮಹಿಮೆಯ ಅಂಥ ಅದ್ಭುತ ಇರುವುದರಿಂದನ ಇದೆಲ್ಲ ಮಾಡ್ತಾ ಇರುವೆಳೆದೊಳಗೂ ಕೂಡ ಮತ್ತೆ ಪುನಃ ಆ ಸಂಸಾರ ಕೂಪದೊಳಗೆ ಇಳಿಯುವುದಿಲ್ಲ. ಬರೀ ಇಳಿಯುವುದಿಲ್ಲ ಅಷ್ಟೇ ಅಲ್ಲ, ಅದರ ಮೋಕ್ಷದ ಮಂದಿರದ ಕಡೆಗೆ ಹತ್ತುತ್ತಾ ಹೋಗ್ತಾನೆ, ಅದನ್ನು ಆರೋಹಣೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ದೃಷ್ಟಾಂತ ಕ್ಷಪಕ ಶ್ರೇಣಿದ್ದು ಕೊಟ್ಟಿದ್ದಾರೆ. ಅರೆ ರೇ, ಅದು ಆಚಾರ್ಯ ಭಗವಂತರ ತಮ್ಮ ಮಾತು ಹೇಳಿದ್ದಾರೆ. ಮತ್ತು
4ನೇ ಗುಣಸ್ಥಾನಾವರ್ತಿ 5ನೇ ಗುಣಸ್ಥಾನಾವರ್ತಿಗಳ ಅಪೇಕ್ಷಾದಿಂದ ವಿಚಾರ ಮಾಡಿದ್ರೆ ಯಾವಾಗ ಶುದ್ಧೋಪಯೋಗ ರೂಪ ಮುನಿ ದಶೆಯ ಅಂಗೀಕಾರ ಆಗ್ತಿದೆಯೋ ಅಲ್ಲಿಯವರೆಗೆ ಇದೆಲ್ಲ ಇರೋದನ್ನು ಯುದ್ಧ ಮಾಡುವ, ಭೋಗ ಭೋಗಿಸುವ, ಪತ್ನಿಯಲ್ಲಿ ಆಸಕ್ತನಾಗುವ, ಮಗನ ಸಲುವಾಗಿ ಏನೆಲ್ಲ ಮಾಡುವ, ಇವೆಲ್ಲ ಇರುವನರೆ. ಇನ್ನು ಅದಕ್ಕಿಂತ ಕೆಳಗೆ ಬಂದು ನೋಡಿದ್ರೆ ಮಿಥ್ಯಾತ್ವ ಅವಸ್ಥೆಯಲ್ಲಿ ಇವೆಲ್ಲ ತನ್ಮಯತೆ 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 ಇರೋದನ್ನು ತತ್ವಾಭ್ಯಾಸಪೂರ್ವಕ ಪ್ರತ್ಯಕ್ಷ ಎಲ್ಲಿಯವರೆಗೆ ಆತ್ಮನ ಅನುಭೂತಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ಇವೆಲ್ಲ ಇರೋ ಯಾವೆಲ್ಲ ಅತ್ಯಂತ ತನ್ನ ಅದಕ್ಕೆ ಭೂಮಿಕೆಗೆ ಅನುಸಾರವಾಗಿ ಅವೆಲ್ಲ ಇರ್ತವೆ. ನೋಡ್ರಿ, ಜ್ಞಾನಮಯನಾಗುತ್ತ ಏನ ಮತ್ತೆ ಹೇಗಿದ್ದಾನೆ? ಜ್ಞಾನಂ ಸನ್ ತತ್ ಅಪಾಸ್ತ ರಾಗ ರಚನ. ಜ್ಞಾನಮಯನಾಗುತ್ತ ರಾಗ ಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ. ದೂರ ಮಾಡಿದಂದ್ರೆ ಅದರದ ನಾಶ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದ್ರೆ ಅದನ್ನು ನಾಶಶೀಲ ಇದೆ ಅನ್ನೋದರದ ಪೂರ್ಣ ಜ್ಞಾನ ಅವನಿಗಿದೆ. ಒಂದು ಮಾತು, ಯಾವುದು ನಾಶಶೀಲ ಇದೆಯೋ ಅದರ ಸಲುವಾಗಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದ, ಇದು ಅಜ್ಞಾನ ಇದೆಯಲ್ಲ, ಬುದ್ಧಿವಂತಿಕೆ ಇದೆ. ಅಜ್ಞಾನವೇ ಸಿದ್ಧಾಂತ ಇದೆಯಲ್ಲ. ಯಾವುದು ಸ್ವಯಂ ನಾಶಶೀಲ ಇದೆ ಅದನ್ನು ನಾಶ ಮಾಡುವ ಸಲುವಾಗಿ ಉದ್ಯಮ ಮಾಡೋದು, ಅರ್ಥಾತ್ ತನ್ನ ಶಕ್ತಿಯನ್ನು ನಿರರ್ಥಕ ಮಾಡಿಕೊಳ್ಳೋದಿದೆ. ಹಾಗಾದರೆ ಸಮ್ಯಕ್ ದೃಷ್ಟಿ ಜೀವದ ಸಮ್ಯಕತನ ಎಲ್ಲ ಕಡೆಗೂ ನಿರಂತರ ವರ್ತಿಸ್ತಾ ಇದೆ. ಯಾವುದು ನಾಶಶೀಲ ಇದೆಯೋ ಅದರಿಂದ ದೂರ ಆಗಿದಂದ್ರೆ, ಯಾವುದು ಅವಿನಾಶಿ ಇದೆಯೋ ಅದರಲ್ಲಿ ಒಂದಾಗಿದಂದ್ರೆ, ಅದರ ಜೊತೆಗೆ ಮಿತ್ರತ್ವ, ಏಕತ್ವ, ಅಪನತ್ವ ಮಾಡಿದಂದ್ರೆ, ಮಾಡ್ತಾ ಇದ್ದಂದ್ರೆ ಪ್ರತಿ ಸಮಯಕ್ಕೆ ಮಾಡ್ತಾ ಇದ್ದಾನೆ. ಎರಡದವು, ಯಾವಾಗಲೂ ಎರಡದವ್ರೆ. ಒಂದು ವಿನಾಶ ವಿನಾಶ ವಿನಾಶಶೀಲ ರಾಗಾದಿ ವಿಕಾರಿ ಭಾವಗಳಿದಾವೆ. ಒಂದು ಅವಿನಶ್ವರ 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 ಧ್ರುವ 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 ಜ್ಞಾತ ಸ್ವಭಾವ ಇದೆ. ಯಾವುದು ಬೇಕಾದನ್ನು ಹಿಡ್ಕೊಳ್ಳಿಕ್ಕೆ ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಅವಕಾಶ ಇದೆ. ಅದರಲ್ಲಿ ಜಿನವಾಣಿ, ಜಿನೇಂದ್ರ ದೇವ, ಜಿನಮುನಿಯ ಸಂಯೋಗ ಆಯಿತು ಅಂತಂದ್ರೆ ಅವನಿಗೆ ಯಾವುದರದ ಕೊರತೆ ಇದೆ ಹೇಳ್ರಿ? ಯಾವುದು ಬೇಕಾದನ್ನು ಹಿಡ್ಕೊಳ್ಬೋದು. ಕೊರತೆ ಯಾವುದರದ ಅರ್ಥಾತ್ ಅನಂತ ಸಂಸಾರವೇ ಭವಿತವ್ಯದೊಳಗೆ ನಿಶ್ಚಿತ ಇತ್ತು ಅಂತಂದ್ರೆ ಅವ ಯಾವುದೇ ಪ್ರಕಾರದಿಂದ ಭಯ ಇಟ್ಕೊಳ್ಳೋದನ್ನು ನಿರ್ಭಯತೆಯಿಂದ ಕ್ಷಣಿಕವನ್ನು ಹಿಡ್ಕೊಳ್ತಾನೆ. ವಿನಾಶಶೀಲತೆಯನ್ನು ಹಿಡ್ಕೊಳ್ತಾನೆ, ರಾಗವನ್ನು ಹಿಡ್ಕೊಳ್ತಾನೆ. ರಾಗವನ್ನು ತಾನು 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 ಅಂಥೇಳಿ ಅನುಭವ ಮಾಡ್ತಾನೆ. ಯಾವ ರಾಗ ಇದೆಯೋ, ಶುಭರಾಗಿದೆಯೋ, ಆ ಶುಭರಾಗದ ಸಲುವಾಗಿ ಅತ್ಯಂತ ಆಕುಲ ವ್ಯಾಕುಲ ಪ್ರಯತ್ನ ಪ್ರಯತ್ನ ಪ್ರಯತ್ನಶೀಲ ಆಗ್ತಾನೆ. ಯಾಕೆ ಅಂತಂದ್ರೆ ಭವಿತವ್ಯದೊಳಗೆ ಅನಂತ ಸಂಸಾರ ಸುನಿಶ್ಚಿತ ಇದೆ. ಇನ್ನು ಯಾವನ ಭವ ಪರಂಪರೆ ಭವಸಾಗರ ಕೊನೆ ತಲುಪ್ತಾ ಇದೆಯೋ ಆ ಜೀವ ಧ್ರುವ ಅವಿನಾಶಿ ಜ್ಞಾತ ಜ್ಞಾತ ಅರೂಪಿ ಅಸಂಖ್ಯ ಪ್ರದೇಶಿ ಇರುವಂಥ ನಿಜ ತತ್ವವನ್ನು ಹಿಡ್ಕೊಳ್ತಾನ್ರಿ. ಹಿಡ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಒಂದು ದಿವಸ ಯಶಸ್ವಿ ಆಗ್ತಾನೆ. ಎರಡೂ ಇದಾವಂಥೇಳನ ಒಂದನ್ನು ಗ್ರಹಣ ಮಾಡುವಂಥ, ಹಿಡ್ಕೊಳ್ಳುವಂಥ, ಯಾವುದು ಬೇಕಾದ್ದನ್ನು ಹಿಡ್ಕೊಳ್ಳುವಂಥ ಅವಕಾಶ ಅಸಂಜ್ಞೆಯವರೆಗೆ ಇರುವುದಿಲ್ಲ. ಅಲ್ಲಿಯೂ ಎರಡೂ ಅದವ್ರೆ. ನಶ್ವರ ನಾಶಶೀಲ ಪರ್ಯಾಯಗಳು ಇದ್ದಾವೆ, ಅವಿನಾಶಿ ವಸ್ತು ಧ್ರುವನು ಇದೆ, ಅಲ್ಲಿಯೂ ಇದೆ. ಆದರೆ ಅಸಂಜ್ಞೆಯವರೆಗೆ ಯಾವುದು ಬೇಕೋ ಅದನ್ನು ಹಿಡ್ಕೊಳ್ಳುವ ಅವಕಾಶ ಸ್ವಾತಂತ್ರ್ಯ ಇಲ್ಲ. ಅಂಥೇಳನೆ ಯೋಗಿಂದು ದೇವ ರುಚಿಸಿದ ಕಡೆ ಹೋಗಲಿ ಜೀವ. ಇಷ್ಟ ಹೇಳಿದ ನಂತರ ನಮಗೆ ಪರಮ ಸ್ವಾಧೀನತೆ ಬಂತರೆ ಯಾವುದರ ಸಲುವಾಗಿ? ಧ್ರುವವನ್ನು ಹಿಡ್ಕೊಳ್ಳುವ ಸಲುವಾಗಿ. ಪರಾಧೀನತೆ ಏನಿತ್ತು? ಕಲ್ಪನೆಯೊಳಗಿತ್ತಲ್ಲ, ಸರ್ವಜ್ಞ ಭಗವಂತರೆಲ್ಲ, ಪಂಚಮಕಾಲ ಇದೆ, ಕರ್ಮದ ಉದಯ ಇದೆ. ಅರೇ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಪಂಡಿತ್ ತೋಡರಮಲ್ಲರ ಹೇಳ್ತಾರೆ, ಜ್ಞಾನಾವರಣಾದಿ ಕರ್ಮಗಳದ್ದಂತೂ ದೋಷ ಇಲ್ಲವೇ ಇಲ್ಲ. ಪ್ರಯೋಜನಭೂತ ತತ್ವಗಳನ್ನು ತಿಳಿದುಕೊಳ್ಳುವಷ್ಟು ಜ್ಞಾನದ ಕ್ಷಯೋಕ್ಷಮ ಪ್ರತಿಯೊಬ್ಬ ಸಂಜ್ಞಿ ಜೀವಕ್ಕೆ ಇದೆ.
ಅಂಥೇಳಿನ ಇಲ್ಲಿಟ್ಟು ರಾಜಮಲ್ಜಿ ಕೂಡ ನಿರಂತರ ಹೇಳ್ತಾ ಇದ್ದಾರೆ, ಜ್ಞಾನಾವರಣಾದಿಗಳು ಬಂದ್ ಆಗುವ ಮಾತು, ಬಂದ್ ಆಗದೇ ಇರುವ ಮಾತು, ಉದಯದ ಮಾತಂತೂ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರ ನಮ್ಮ ಮೋಕ್ಷ ಮಾರ್ಗವನ್ನು ನಾವು ಕಂಡುಕೊಳ್ಳುವಷ್ಟು, ಅದರಲ್ಲಿ ತಕ್ಕ ಮಟ್ಟಿಗೆ ಮುಂದುವರಿಯುವಷ್ಟು ನಮ್ಮಲ್ಲೇ ಏನಿದೆ, ಜ್ಞಾನಾವರಣದ ಕ್ಷಯೋಕ್ಷಮ ಸ್ವಭಾವದಿಂದನೇ ಇದೆ. ಏನು ಮಾಡೋದಿದೆ? ಕರ್ಮದ ಮೇಲೆ ಆರೋಪ ಮಾಡಿ ಮಹಂತಾಗಿರ್ಲಿಕ್ಕೆ ಬಯಸ್ತಾನೆ. ಇದೇನು ಸಾಮಾನ್ಯ ತಿರಸ್ಕಾರದ ಮಾತಿದೆಯಲ್ರಿ? ಸಾಮಾನ್ಯ ಬಯಗಳದ ಮಾತಿದೆಯಲ್ಲ? ಕರ್ಮದ ಮೇಲೆ, ಕರ್ಮದ ತಲೆ ಮೇಲೆಲ್ಲ ದೋಷ ಹಾಕಿ ತಾನು ಮಹಂತಾಗಿರ್ಲಿಕ್ಕೆ ಬಯಸ್ತಾನೆ. ಬಯಸಿದರನು ಕೂಡ ಮಹಂತ ಆಗುವುದಿಲ್ರಿ. ಇನ್ನೊಬ್ಬರ ಮೇಲೆ ದೋಷ ಹಾಕಿದರ ಮಹಂತ ಯಾವಾಗೂ ಆಗುವುದಿಲ್ರಿ. ದೋಷ ತನ್ನಲ್ಲೇ ಏನು ನಡೆದದ್ದಿದೆ, ಎಷ್ಟು ಪ್ರಮಾಣದಿಂದ ದೋಷ ಇದೆ, ಅದನ್ನ ಎಲ್ಲಿಯವರೆಗೆ ಸ್ಪಷ್ಟ ರೂಪದಿಂದ ನೋಡುವುದಿಲ್ಲ, ಅಲ್ಲಿಯವರೆಗೆ ಇವು ಮೋಕ್ಷ ಮಾರ್ಗವನ್ನ ತಿಳಿಯೋದು ಸಾಧ್ಯ. ನಾನು ನಿರ್ದೋಷನ ಇದ್ದೇನೆ ಅಂತ ಯಾವ ಅಂತಾನೆ, ಆ ಜೀವದ ಅನಂತ ಸಂಸಾರ ಸುನಿಶ್ಚಿತ ಇದೆ. ಶಬ್ದದಿಂದ ಅನ್ನೋದು ಬೇಕಿಲ್ಲ, ಅದರ ಶಬ್ದದಿಂದ ಕೂಡ ಅಂತೇವ್ರಿ. ಅದರ ಅಭಿಪ್ರಾಯದೊಳಗೆ ದೃಢ ಇದೆ, ನಾನು ತಪ್ಪು ಮಾಡೋದು ಸಾಧ್ಯನೇ ಇಲ್ಲ. ಅವ ತಪ್ಪು ಮಾಡಿದಾನೆ, ಅವ ಮಾಡಿದಾನೆ, ಈ ಪ್ರಕಾರ ತಪ್ಪು ಮಾಡೋದ ಇಂಥಲ್ಲ. ಇದನ್ನ ಅಭಿಪ್ರಾಯದೊಳಗೆ ದೃಢ ದೃಢ ದೃಢ. ವಚನದೊಳಗೂ ಕೂಡ ಅಭಿಪ್ರಾಯದೊಳಗಿಂದ ತುಂಬಿ ಹೊರಚಲ್ಲಿತು ಅಂದ್ರೆ ವಚನದೊಳಗೆ ಬರ್ತಿದ್ದೀರಿ. ಆದರೆ ನನ್ನಲ್ಲಿ ಈ ಪ್ರಕಾರದ ನ್ಯೂನತೆ ಇದೆ, ಈ ಪ್ರಕಾರದ ದೋಷ ಇದೆ, ಈ ಪ್ರಕಾರದ ಅಪರಾಧ ಇದೆ. ಅರೆ, ಎಲ್ಲೆಲ್ಲಿ ಯಾವ್ಯಾವ ಪ್ರಕಾರದ ಅಪರಾಧ ನಮ್ಮಿಂದ ಸಂಭವಿಸ್ತಿದೆ ಅನ್ನೋದರ ಕಡೆಗೆ ನಮ್ದು ಲಕ್ಷಣ ಇಲ್ಲ ಅಂತಂದ್ರೆ ಯಾವ ಅಪರಾಧನೂ ನಮ್ಮಿಂದ ಬಿಟ್ಟು ಹೋಗೋ ಸಾಧ್ಯ ಇಲ್ಲ ನೋಡ್ರಿ ಪ್ರಭು. ನಮ್ಮಲ್ಲೇ ಸಂಭವಿಸ್ತಾ ಇರುವಂಥ 3 ಮಾತು ಹೇಳಿದ್ನ, ಒಂದು ನ್ಯೂನತೆ, ಒಂದು ದೋಷ, ಒಂದು ಅಪರಾಧ. ಏನಿದೆ ನಮ್ಮಲ್ಲಿ, ಏನು ಇದೆ ಅನ್ನೋದನ್ನು ನಾವು ನೋಡಲೇ ಇಲ್ಲ. ಅತ್ಯಂತ ನಿರ್ಭಯ ರೂಪದಿಂದ ನಾವು ದೇವಶಾಸ್ತ್ರ ಗುರುಗಳ ಎದುರಿಗೆ ಕೂಡ ವರ್ತಿಸಿದೆವು ಅಂತಂದ್ರೆ ನಮ್ಮ ಅಪರಾಧ ಎಂದೂ ದೂರ ಆಗೋ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀವಿ. ನಮಗೆ ದೇವಂದನೂ ಮಹಿಮೆ ಇಲ್ಲ, ಶಾಸ್ತ್ರದನೂ ಮಹಿಮೆ ಇಲ್ಲ, ಗುರುವಿಂದನೂ ಮಹಿಮೆ ಇಲ್ಲ, ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳ ಸ್ವರೂಪನೂ ಗೊತ್ತಿಲ್ಲ. ನಮ್ಮನ್ನ ನಾವು ಅತ್ಯಂತ 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 ಸಾಧು ನಿರ್ದೋಷ್ ಅಂಥೇಳಿ ತಿಳಿದಿರುವ ವೇಳೆದೊಳಗ ನಮಗ ಆ ದೋಷದಿಂದ ರಹಿತ ಆಗುವಂಥ ಸನ್ಮಾರ್ಗದ ಪ್ರಾಪ್ತಿ ಆಗೋದ ನಿಜವಾಗಿ ಸಂಭವನೇ ಇಲ್ಲ. ಅದಕ್ಕೆ ಹೇಳಿದರೆ ಜಿನವಾಣಿ ಕಹತಿ ಹೈ ತೇರಿ ಕಥಾ. ಎಂಥ ಕಥಾ! ದುಃಖದ ಕಥೆ ಇದೆ, ಸುಖದ ಕಥೆ ಇದೆ ರೀ ನಮ್ದು. ನಿಗೋಧದಿಂದ ಇಲ್ಲಿಯವರೆಗೆ ಬಂದೆವು, ನಿಗೋಧದಲ್ಲಿ ಇದ್ದೆವು, ಅನಂತ ಬಾರಿ ನರಕಾದಿಗಳಿಗೆ ಹೋದೆವು, ಈಗ ಕೂಡ ಅತ್ಯಂತ ಪರಾಧೀನದೆವು. ಈ ದುಃಖದ ಕಥೆ ಇದೆ, ಸುಖದ ಕಥೆ ಇದೆ. ಹಾಗಾದರೆ ದುಃಖ ದೋಷದಿಂದ, ಅಪರಾಧದಿಂದ ಸಿಗ್ತಿದೆ, ನಿರಪರಾಧತೆಯಿಂದ. ಜೈಲು ಯಾರಿಗಾಗ್ತಿದೆ? ಶಿಕ್ಷೆ ಯಾರಿಗಾಗ್ತಿದೆ? ಅಪರಾಧ ಮಾಡಿರುವಂಥವನಿಗೋ ಅಥವಾ ನಿರಪರಾಧಿ ಸಜ್ಜನ ಪುರುಷನಿಗಿದೆ? ಅಪರಾಧ ಮಾಡಿರುವಂಥ. ಆ ಜಿನವಾಣಿ ಕಹತಿ ಹೈ ತೇರಿ ಕಥಾ ಅಂತಂದ್ರೆ ನಮ್ಮ ಚತುರ್ಗತಿ ರೂಪದ ನಿಗೋಧಾವಸ್ಥೆದ ಏಕಶ್ವಾಸಮೇ ಅಠದ ಸಬಾರ ಜನ್ಯೋ ಮರ್ಯೋ ಮರ್ಯೋ ದುಃಖಬಾರ ತಿಲ ತಿಲ ಕರೈ ದೇಹಕ್ಕೆ ಖಂಡ ಅಸುರ ಭಿಡಾವೈ ದುಷ್ಟ ಪ್ರಚಂಡ. ಇವೆಲ್ಲ ಕಥೆಗಳ ಏನು ಇದಾವೆ, ಅರ್ಧ ಮೃತಕ ಸಮಬೂಢಾಪನೋ ಅಂತ ಹೇಳಿ ಇವೆಲ್ಲ ಅರೆ ತಿರಿಯನ್ ಜಗತಿಯ ದುಃಖ. ಅತ್ಯಂತ ಅಸಹಾಯಿಯಾಗಿ ತನ್ನ ದೇಹವನ್ನು ಸಬಲ ಪ್ರಾಣಿಗೆ ವಹಿಸ್ತಿದೆ. ಅತ್ಯಂತ ಅಜ್ಞಾನದಿಂದ ಸಬಲ ಪ್ರಾಣಿ ಇನ್ನೊಂದು ದುರ್ಬಲ ಪ್ರಾಣಿಯನ್ನು ಮುರಿದು ತಿಂತಿದೆ. ಇದೆಲ್ಲ ನನ್ನ ಕಥೆ ಇದೆ. ಹಾಗಾದರೆ ಇದೆಲ್ಲ ದುಃಖ ಪರಾಧೀನತೆಯಿಂದ ತುಂಬಿದ್ದಿದೆಯೋ ಅಥವಾ ಇಲ್ರಿ?
ಈಗ ವೃದ್ಧಾವಸ್ಥೆಯೊಳಗೆ ದುಃಖ ಇದೆಯೋ, ಬಾಲ್ಯಾವಸ್ಥೆಯೊಳಗಿದೆಯೋ, ತರುಣಾವಸ್ಥೆಯೊಳಗಿದೆ, ಯಾವಾಗಿದೆ ಮನುಷ್ಯಗತಿಯೊಳಗೆ ದುಃಖ ಯಾವಾಗಿದೆ? ಯಾವಾಗಿದೆ? ಬಾಲಪನೇಮೆ ಜ್ಞಾನಲಶು, ತರುಣ ಸಮಯ ತರುಣೀರತರವ್ಯೋ, ಅರ್ಧಮೃತಕ ಸಮಗೂಢ. ಇವು ಹೇಳಿದ್ರ 3 ಅವಸ್ಥೆಗಳ ಮಾತು. ಯಾವುದರಲ್ಲಿ ಸುಖ ಇದೆ ರೀ? ಬಾಲ್ಯಾವಸ್ಥೆಯಲ್ಲಿ ಸುಖ ಇದೆ, ಏನು ಮಾಡುವುದಿಲ್ಲ, ಯಾರು ಬಂದರಿಲ್ಲ, ಯಾರು ಹೋದರಿಲ್ಲ, ಯಾವುದೂ ಚಿಂತೆ ಇಲ್ಲ, ನಿಶ್ಚಿಂತ ಇದೇನ್ರಿ ಸುಖ ಅಲ್ಲಿ? ಅರೆ ಅತ್ಯಂತ ದುಃಖ ಇದೆ. अवस्थेला मी माझं मानतो म्हणूनच हे दुःख आहे. ಅದಂತೂ ಅನಾದಿ ಕಾಲದಿಂದ ನಡೆದದ್ದು ಇದೆ. ಅವಸ್ಥೆ ಮಾಝ ಮಾನತೋ, ಇದು ಜಿನವಾಣಿಯ ವಚನ ಇದೆ ರೀ. ಅವಸ್ಥೆಯನ್ನು ಹೊರತುಪಡಿಸಿ ನನ್ನ ಅಸ್ತಿತ್ವ ಎಲ್ಲಿದೆ ಹೇಳಿ? ವಿಕಲ್ಪದೊಳಗಡೆ ಇದೆ ಅಂದರೆ ಆಗಮದ ವಚನ ವಿಕಲ್ಪದೊಳಗಿದೆ ರೀ. ಜ್ಞಾನದ ವಿಕಲ್ಪದೊಳಗಿದೆ ಅಂದರೆ ಅವಸ್ಥೆಯಿಂದ ಭಿನ್ನ ಅಥವಾ ಅವಸ್ಥೆಯಿಂದ ಬೇರೆ ಕೂಡ ನಂದೊಂದು ಸ್ವರೂಪ ಅಸ್ತಿತ್ವ ಇದೆ ಅನ್ನೋದ ಎಲ್ಲಾದರೂ ಜ್ಞಾನದ ವಿಕಲ್ಪದೊಳಗೆ ಸ್ವೀಕಾರ ಇದೆಯಲ್ಲ. ಆ ಅವಸ್ಥೆಯ ಜೊತೆಗೆ ಎಷ್ಟು ತನ್ಮಯ ಇದ್ದೇವೆ. ಅರೆ ಅವಸ್ಥೆಯಿಂದ ಭಿನ್ನ, ಅವಸ್ಥೆಯಿಂದ ಬೇರೆಯಾದಂಥ ಸ್ವರೂಪದ ನಮಗೆ ಸ್ವಪ್ನದೊಳಗೂ ಕೂಡ ತಪ್ಪಿ ಕೂಡ ಸ್ವೀಕಾರ ಇಲ್ಲ. ಬರೇ ಅವಸ್ಥೆಗೆ ಸಮರ್ಪಿತ ಸಮರ್ಪಿತ ಸಮರ್ಪಿತ. ಅರೆ ಬಾಲ್ಯ ಅವಸ್ಥೆ, ತರುಣ ಅವಸ್ಥೆ, ವೃದ್ಧ ಅವಸ್ಥೆ, ಇವು 3 ಮನುಷ್ಯ ಭವದೊಳಗ ವಿಭಾಗ ಮಾಡಿದರು. ಆ ವಿಭಾಗಗಳನ್ನು ಒಂದೊಂದೇ ಅತ್ಯಂತ ಸೂಕ್ಷ್ಮತೆಯಿಂದ ಪರಿಶೀಲನೆ ಮಾಡಿದರೆ ಒಂದು ಸಮಯ ಕೂಡ ಸುಖ ಅನ್ನೋದು ಇಲ್ಲವೇ ಇಲ್ಲ. ಅದರ ಭ್ರಾಂತಿಯಿಂದ, ಯಾವ ಭ್ರಾಂತಿನೋ ಗೊತ್ತಿಲ್ಲ, ಯಾವ ಭ್ರಾಂತಿನೋ ಗೊತ್ತಿಲ್ಲ, ಈ ಜೀವ ನಿಶ್ಚಿಂತವಾಗಿ ಅದರಲ್ಲೇ ರತ್ತಪತ್ತ ಅದನ್ರಿ. ಯಾವುದು ನಿರಂತರ ಬದಲಾಗ್ತಾ ಇದೆಯೋ ಆ ಬದಲಾಗುವಂಥ ಅವಸ್ಥೆಯೊಳಗ ಸ್ಥಿರತೆಯ ಕಲ್ಪನೆ ಮಾಡುವಂಥ ಮೂರ್ಖತನ, ಅಜ್ಞಾನತನ ಈ ಜೀವದ ಸತತ ನಡೀತಾ ಇದೆ. ಆ ಮೂರ್ಖತನದಿಂದ, ಅಜ್ಞಾನತನದಿಂದ ಈ ಜೀವನಿಗೆ ಸತತ ದುಃಖವನ್ನೇ ಭೋಗಿಸಬೇಕಾಗಿದೆ. ಯಾವುದೇ ಹಾಗಿಲ್ಲವೋ ಶಾಶ್ವತ ಇಲ್ಲವೇ ಇಲ್ಲ, ಬದಲಾಗುವಂಥದ್ದು ಇದೆ. ಬದಲಾಗುವಂಥದ್ದು ನಿರಂತರ ಪರಿಣಾಮಶೀಲ ಇದೆ. ಎಷ್ಟು ಬಾರಿ ಎಷ್ಟು ಒತ್ತು ಕೊಟ್ಟು ಹೇಳಿದ್ರೂ ಕೂಡ ಆ ವಿಷಯದ ನಮಗೊಂದು ಅಂಶರೇ ಪ್ರತಿಭಾಸ ಆಗ್ತಾ ಇದೆ. ವಸ್ತು ನಿರಂತರ ಪರಿಣಾಮಶೀಲ ಇದೆ. ಆದರೆ ಆ ಪರಿಣಾಮದೊಳಗ ನಮ್ಮ ಇಚ್ಛೆಯ ಅನುಸಾರ ಪರಿಣಾಮವನ್ನು ನಾವು ನಿರಂತರ ಬಯಸ್ತಾ ಇದ್ದೇವೆ. ಆಗೋದನ ಇಲ್ರಿ ಅಂಥೇಳಿನ ಟೋಡರ್ ಮಲ್ಲರ ಪ್ರಸಿದ್ಧ ವಚನ ಏನಿದೆ? ವಸ್ತುವಿನ ಸ್ವರೂಪ ಹೇಗಿದೆ ಹಾಗೆ ಮಿಥ್ಯಾದೃಷ್ಟಿ ಮನ್ನಿಸೋದಿಲ್ಲ, ಮಿಥ್ಯಾದೃಷ್ಟಿ ಹೇಗೆ ಮನ್ನಿಸದಾನೆ ಹಾಗೆ ವಸ್ತು ಸ್ವರೂಪ ಇರಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಳ್ಳದೊಳಗ ಮಿಥ್ಯಾದೃಷ್ಟಿಯ ದುಃಖ ದೂರ ಆಗುವುದಿಲ್ಲ. ಒಂದು ಕಡೆ ಬದಲಾವಣೆ ಬೇಕಲ್ಲ. ವಸ್ತುವಿನ ಸ್ವರೂಪ ಇವು ಹೇಗೆ ಮನ್ನಿಸ್ತಾನೋ ಹಾಗೆ ಆಗಬೇಕು, ಅಥವಾ ವಸ್ತುವಿನ ಸ್ವರೂಪ ಹೇಗೆ ಇದೆಯೋ ಹಾಗೆ ಇವು ಮನ್ನಿಸ್ಬೇಕು. ಒಂದು ಕಾರ್ಯ ಆಗ್ಬೇಕೇನು ಬೇಡ್ರಿ? ಇವು ಹೇಗೆ ಮನ್ನಿಸ್ತಾನೋ ಹಾಗೆ ವಸ್ತುವಿನ ಸ್ವರೂಪ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದಷ್ಟು ಬಾರಿ ಇನ್ನೊಂದು 10 ಭಾವ ಧಾರಣ ಮಾಡಬೇಕಾದ್ರೆ ನೋಡೋಣ, ಪ್ರಯತ್ನ ಮಾಡೋಣ, ಆಗ್ತಿದೆಯನ? ಈಗ ನಮ್ಮ ಉರ್ವರಿತ ಜೀವನದೊಳಗ ಪ್ರಯತ್ನ ಮಾಡೋಣ, ನಮ್ಮ ಇಚ್ಛೆಯ ಅನುಸಾರ ವಸ್ತುವನ್ನು ಬದಲಾಯಿಸೋದು ಸಾಧ್ಯ ಇದೆಯನ? ಅಥವಾ ವಸ್ತು ಸ್ವಯಂ ನಮ್ಮ ಮೇಲೆ ಪ್ರಸನ್ನಾಗಿ ನಮ್ಮ ಇಚ್ಛೆಯ ಅನುಸಾರ ಬದಲಾಗೋ ಸಾಧ್ಯ ಇದೆಯನ? ಅದೇ ಬಹಳ ಅದ್ಭುತ. ಮುಂದೆ ಸಾತಾರ್ಧ ದೃಷ್ಟಾಂತ ಕೊಟ್ಟಿದ್ದಾರೆ. ಸಾತಾರ್ಧ ದೃಷ್ಟಾಂತ ಕೊಟ್ಟ ಸಮ್ಯಕ್ ದೃಷ್ಟಿಯ ಮಾತು ಸಿದ್ಧ ಮಾಡಿದ್ದಾರೆ. ಅರೆ ಇದು ಜಿನಾಗಮದೊಳಗೆ ಬರುವಂಥ ವಚನದ ರಹಸ್ಯವನ್ನ, ವಚನದ ವಿಷಯವನ್ನ, ಅರ್ಥಾತ್ ಅರ್ಥ ಸಮಯವನ್ನ ಜ್ಞಾನ ಸಮಯದ ಮೂಲಕ ಶಬ್ದ ಸಮಯದ ಮಾಧ್ಯಮದಿಂದ ತಿಳಿಯೋದ ನಿಜವಾಗಿ
ಅನಂತ ಪುರುಷಾರ್ಥದ ಮಾತಿದೆ, ಸರ್ವಥಾ ನಿವೃತ್ತಿಯ ಮಾತು ಇದೆ. ನಮ್ಮಲ್ಲಿ ಯಾವುದಿದೆ? ಯಾವುದಿದೆ? ಪುರುಷಾರ್ಥ ಇದೆ, ಅನಂತ ಪುರುಷಾರ್ಥ ಇದೆ, ಸರ್ವಥಾ ನಿವೃತ್ತಿ ಇದೆ. ಇಂದಿನ ಅನಾದಿಯಿಂದ ಏನು ನಡ್ಕೊಂಡು ಬಂದಿದೆ ಅದರಿಂದ ನಿವೃತ್ತಿಯ ಭಾವ ಇದೆ ಅಲ್ಲ, ಅದೂ ಇಲ್ಲ ಇದೂ ಇಲ್ಲ. ಆದರೆ ಎರಡೂ ಇದ್ದಾಗ ಆಗ್ತಿದೆ. ಕಾರ್ಯ ಇದ್ದಕ್ಕಿದ್ದ ಹಾಗೆ ಸಂಸಾರ ಮಾರ್ಗದಿಂದ ಹೋಗ್ತಾ 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 ಸ್ವಲ್ಪ ಶೀಘ್ರಗತಿಯಿಂದ ಹೋದರೆ ಮೋಕ್ಷ ಮಾರ್ಗ ಸಿಕ್ಕಿಬಿಡ್ತಿದೆ. ಹೀಗೆ ಮಾತೇ ಇಲ್ಲ. ವಿರುದ್ಧ ಇದ್ದಾವೆ, ವಿರುದ್ಧ ಇದ್ದಾವೆ. ಹಾಗಾದ್ರೆ ವಿರುದ್ಧ ದಿಕ್ಕಿನಿಂದ ಹೋಗಬೇಕಾದ್ರೆ ಅಪೂರ್ವ ಅಲ್ಲ, ಅನಂತ ಪುರುಷಾರ್ಥ ಬೇಕ್ರಿ. ಪುರುಷಾರ್ಥನೂ ಬೇಕು, ಮತ್ತು ನಡೆದುಕೊಂಡು ಹೋಗ್ತಾ ಇರುವಂಥ ದಾರಿಯ ದಿಕ್ಕನ್ನು ಬಿಟ್ಟುಕೊಡೋ, ಸರ್ವಥಾ ಬಿಟ್ಟುಕೊಡ್ಬೇಕಲ್ಲ. ಏನು ಸ್ವಲ್ಪ ಬಿಟ್ಟರೆ ನಡೀತಿದ್ದೀರಿ? ಪಶ್ಚಿಮ ದಿಕ್ಕಿನಲ್ಲಿ ಸಾಗ್ತಾ ಇದ್ದೇವೆ, ಪೂರ್ವ ದಿಕ್ಕಿನಲ್ಲಿರುವಂಥ ಒಂದು ಭವ್ಯ ಮಂದಿರವನ್ನು ನಮಗೆ ದರ್ಶನ ಮಾಡುವುದಿದೆ. ಹೀಗಿರುವುದೊಳಗ ನಾವು ಆ ದಿಕ್ಕನ್ನು ಸರ್ವಥಾ ಬಿಡಬೇಕು ಅಥವಾ ಬೇಡ್ರಿ? ಅಲ್ಲಿಯ ಪ್ರವೃತ್ತಿಯನ್ನು ಸರ್ವಥಾ ಬಿಡಬೇಕು ಅಥವಾ ಬೇಡ್ರಿ? ಹಾಗಾದರೆ ಸಂಸಾರ ಮಾರ್ಗದ ಯಾವ ರುಚಿ ಇದೆ, ಜ್ಞಾನ ಇದೆ, ಚತುರತೆ ಇದೆ, ಪ್ರವೃತ್ತಿ ಇದೆ, ಅದೆಲ್ಲವನ್ನು ಸರ್ವಥಾ ಬಿಡಬೇಕಾಗುವುದು. ಮತ್ತು ಸಂಪೂರ್ಣ ಪುರುಷಾರ್ಥ ಈ ಕಡೆ ಮಾಡಬೇಕಾಗೋದು. ನಾವು ಎಷ್ಟೋ ಕಾಲ ಹೀಗೆ ಮುಖ ಜೋತ್ ಬಿಟ್ಕೊಂಡು ಕೂತರ ಕಾರ್ಯ ಆಗೋದಿಲ್ಲ. ಎಷ್ಟೋ ಕಾಲ ಜನವಾಣಿಯ ಕಡೆ, ಜನದೇವನ ಕಡೆ ದೈನ್ಯತೆಯಿಂದ ನೋಡಿದ್ರೆ ನಮ್ಮ ಕಾರ್ಯ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಮೇಲೆ ದಯೆ ತೋರಿಸುವಂತಹ ಸಾಮರ್ಥ್ಯ ಜನದೇವನಲ್ಲೇನೂ ಇಲ್ಲ, ಜನವಾಣಿ ಮಾತೆಯಲ್ಲೇನೂ ಇಲ್ಲ. ನಾವು ಅನಂತ ಪುರುಷಾರ್ಥ ಮಾಡಬೇಕಾಗೋದು. ಯಾಕೆ? ಅನಂತ ಕಾಲದಲ್ಲಿ ಯಾವ ಕಾರ್ಯ ಮಾಡಿಲ್ಲ, ಆ ಕಾರ್ಯ ಮಾಡಬೇಕಾದ್ರೆ ಅನಂತ ಪುರುಷಾರ್ಥ ಬೇಕು ಅಥವಾ ಬೇಡ್ರಿ? ಒಂದು ಮಾತು. ಎರಡನೇದೇನ? ಸರ್ವಥಾ ನಿವೃತ್ತ ಆಗಬೇಕಾಗೋದು. ರುಚಿಯಿಂದ, ಶ್ರದ್ಧೆಯಿಂದ, ಮಾತಿನಿಂದ, ಜ್ಞಾನದಿಂದ, ಆಚರಣೆಯಿಂದ, ಎಲ್ಲದರಿಂದ. ಇದೇನು ಸಿದ್ಧತೆ ನಮ್ದು? ಸುಮ್ಮನೆ ಕೇಳಿದ್ರೆ ಏನಾಗುವುದಿಲ್ರಿ, ಸುಮ್ಮನೆ ಓದಿದ್ರೂ ಏನಾಗುವುದಿಲ್ಲ. ಅರೆ, ಪಶ್ಚಿಮ ದಿಕ್ಕಿನ ಕಡೆಗೆನ ಹೋಗ್ತಾ 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 ಪೂರ್ವ ದಿಕ್ಕಿನ ಪರಿಚಯ ಮಾಡಿಕೊಳ್ಳೋದ್ರಿ, ಆ ಮಂದಿರದ ಸ್ವರೂಪವನ್ನು ತಿಳ್ಕೊಳ್ಳೋದ. ಎಷ್ಟು ತಿಳ್ಕೊಂಡ್ರೆ ಆ ಮಂದಿರ ನಮಗೆ ಪ್ರಾಪ್ತ ಆಗ್ಬೋದು ಹೇಳ್ರಿ. ಹೋಗ್ತಾ ಇರೋದು ಈ ಕಡೆನಲ್ಲ, ಪಶ್ಚಿಮದ ಕಡೆಗೇನ. ಮುಖ ಪಶ್ಚಿಮದ ಕಡೆಗೇನೆ ಇದೆ, ರುಚಿ ಪಶ್ಚಿಮದ ಕಡೆಗೇನೆ ಇದೆ, ಜ್ಞಾನ ಪಶ್ಚಿಮದ ಕಡೆಗೆ ನಡೆಯುವುದರದೇ ಇದೆ. ಹೀಗಿದ್ದ ನಂತರ ಪೂರ್ವ ದಿಕ್ಕಿನ ಮಾರ್ಗದಿಂದ ಸಾಗಿ ಹೋದ ಮೇಲೆ ಸಿಗುವಂಥ ಮಂದಿರದ ಮಹಿಮೆ ಸಾಕಷ್ಟು ಕೇಳಿದೇವ್ರಿ, ಕೇಳ್ತಾನೆ ಇದ್ದೇವೆ, ಹೋಗ್ತಾನೆ ಇದ್ದೇವೆ. ಆತ್ಮನ ಸ್ವರೂಪ ಹೀಗಿದೆ, ಮೋಕ್ಷ ಮಾರ್ಗ ಹೀಗಿದೆ, ಸಮ್ಯಕ್ ದರ್ಶನ ಹೀಗಿದೆ. ಮುಂದೇನಪ್ಪ? ಮುಂದೇನು? ಆ ಸಮ್ಯಕ್ ದರ್ಶನ ಸಲುವಾಗಿ, ಆ ಮೋಕ್ಷ ಮಾರ್ಗ ಸಲುವಾಗಿ, ಆ ಆತ್ಮನ ಸ್ವರೂಪದ ಸಲುವಾಗಿ ಈ ಸಂಸಾರ ಮಾರ್ಗವನ್ನು, ಈ ದುಃಖದ ಮಾರ್ಗವನ್ನು, ಈ ಶರೀರ ಬುದ್ಧಿಯನ್ನು, ಸಂಯೋಗ ಬುದ್ಧಿಯನ್ನು ಸರ್ವಥಾ ಬಿಡಬೇಕಾಗುತ್ತೆ. ಅದು ಎಲ್ಲಿ ತನಕ ಸಂಭವ ಇಲ್ಲ, ಅಲ್ಲಿ ತನಕ ನಮಗೆ ಮೋಕ್ಷ ಮಾರ್ಗ, ಸುಖದ ಮಾರ್ಗ, ಆತ್ಮನ ಮಾರ್ಗ ತಿಳಿದು ಬರೋ ಸಾಧ್ಯ ಇಲ್ಲ. ಸಿಗೋದು ಸಾಧ್ಯ ಇಲ್ಲ, ತಿಳಿಯೋದು ಸಾಧ್ಯ ಇಲ್ಲ. ಯಾಕೆ ತಿಳಿಯೋದ್ರೆ? ಪಶ್ಚಿಮದ ಕಡೆಗೆ ಹೋಗ್ತಾ ಇರುವುದರೊಳಗೆ ಪೂರ್ವ ಮಾರ್ಗದ ಸುಂದರತೆ ಹಾಗೆ ತಿಳಿಯೋದ್ರೆ, ಅದು ನಿಷ್ಕಂಟಕ ಇದೆ, ಸ್ವಚ್ಛ ಇದೆ, ಅದರಲ್ಲಿ ಯಾರ್ದೂ ಯಾವ ಪ್ರಕಾರದ ಬಾಧೆ ಇಲ್ಲ. ಒನ್ ವೇ ನಾನು ಮಾತ್ರ ಹೋಗಬಹುದಾಗಿದೆ ಅಂಥ ಮಾರ್ಗ ಇದೆ. ಇದು ಎಷ್ಟು ಮಹಿಮೆ ಕೇಳಿದ್ರೂ ಏನಾಗೋದ್ರೆ ನಡೀತಾ ಇರೋದು ಮತ್ತೆ ಈ ಕಡೆನಲ್ಲ. ಜಿನವಾಣಿಯೊಳಗಿನ ಕಥೆ ಬಹಳಷ್ಟು ಕೇಳಿದೆವು. ರಾಮ ಭೀಮರ ಕಥೆ ಬಿಡ್ರಿ, ಆತ್ಮನ ಕಥೆಯನ್ನು ಕೂಡ ಬಹಳ ಕೇಳಿದೆವು. ಆದ್ರೆ ಆತ್ಮ ಆಗಿ ಕೇಳಲಿಲ್ಲ, ಆತ್ಮ ಆಗುವ ಮನಸ್ಸಿಲ್ಲ. ಸ್ವಾಧ್ಯಾಯಿಯಾಗಿ, ಧರ್ಮಾರ್ಥಿಯಾಗಿ, ಶಿಬಿರಾರ್ಥಿಯಾಗಿ, ವ್ಯಕ್ತಿಯಾಗಿ, ಧರ್ಮಾತ್ಮನ ನಟನೆ ಮಾಡಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ನಡೀರಿ, ಏನು ತಿಳಿತಿದೆ ನೋಡು ಅನ್ನೋದು. ಜ್ಞಾನಂ ಸನ್ ಮುಗಿತಿರ್ಲೇ ಇಲ್ಲಿ. ಜ್ಞಾನಂ ಸನ್, ಜ್ಞಾನಮಯನಾಗುತ್ತ
ರಾಗ ಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ. ಯಾವ ವಸ್ತು, ಈಗ ಸಕ್ಕರೆಯ ದೃಷ್ಟಾಂತ ಕೊಟ್ಟಿತ್ತಲ್ಲ, ಯಾವ ವಸ್ತು ತನ್ನ ಸ್ವಭಾವ ಮಯತೆಯನ್ನ ಯಾವುದರದೋ ಸಂಯೋಗದೊಳಗೆ ಹೋದ್ರೂ ಬಿಟ್ಕೊಡುವುದಿಲ್ಲ. ಒಂದು ಜೀವವನ್ನು ಹೊರತುಪಡಿಸಿ ಜೀವನೂ ಆಂತರ್ಯದೊಳಗೆ ತನ್ನ ಸ್ವಭಾವವನ್ನು ಬಿಟ್ಟಿಲ್ಲ, ಅದರ ಪರ್ಯಾಯದೊಳಗ ಆ ಸ್ವಭಾವದ ಗ್ರಹಣ ಇದುವರೆಗೆ ಮಾಡೇ ಇಲ್ಲ. ಜ್ಞಾನಂ ಸನ್ ತದಪಾಸ್ತ ರಾಗ ರಚನಃ, ಜ್ಞಾನಮಯನಾಗುತ್ತ ರಾಗ ಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ. ಆ ಕಾರಣದಿಂದ ಕರ್ಮಜನಿತವಾದ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯಗಳ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ. ಯಾವ ಚಕ್ರವರ್ತಿಯ ಭೋಗ, ಇಂದ್ರನ ಭೋಗ, ಇವೆಲ್ಲವೂ ಹೇಗದವು? ಆಕುಲತೆಯ ಲಕ್ಷಣವುಳ್ಳವಿದವೆ. ಒಳಗಡೆ ಆಕುಲತೆ ಇಲ್ಲದಿದ್ರೆ ಆ ಭೋಗ ಸಾಮಗ್ರಿಯ ಆಶ್ರಯ ಜೀವ ಯಾತಕ್ಕಾಗಿ ಮಾಡ್ತಾನೆ? ಅದಕ್ಕೆ ಎಷ್ಟೋ ಬಾರಿ ಹೇಳಿದ್ದೇನೆ, ರತ್ನಕರಂಡ ಶ್ರಾವಕಾಚಾರದ ಮಾತ ಬಹಳ ಇಷ್ಟ ಆಗ್ತಿದೆ. ಭೋಗಾಕಾಂಕ್ಷೆ ತೀವ್ರ ಆಗದ ವಿನಃ ಭೋಗ ರೂಪದ ಹೊಂಡದೊಳಗ ಇವು ಯಾಕೆ ಬೀಳ್ತಾನೆ? ಆ ಕಾಂಕ್ಷೆ ಇದೆಯಲ್ಲ, ಭೋಗದ ಕಾಂಕ್ಷೆ, ಆ ಕಾಂಕ್ಷೆಯ ದಾಹವನ್ನು ಸಹಿಸಲಿಕ್ಕಾಗುವುದಿಲ್ಲ. ಅದು ಅಸಹನೀಯ ಆದ ನಂತರ ಆ ಕೊಳಚೆ, ಭೋಗ ರೂಪದ ಕೊಳಚೆಯ ಹೊಂಡದೊಳಗ ಬಿದ್ದು ಬಿಡ್ತಾನೆ, ಇಳಿದು ಹೋಗ್ತಾನೆ ಆಳದವರೆಗೆ. ದಾಹ ಆಗ್ತಾ ಇದೆ, ಭೋಗದ ಆಕಾಂಕ್ಷೆಯ ದಾಹವೇ. ಬಹಳ ವಿಶೇಷ ಮಾತಿದೆ. ಪ್ರತಿಯೊಂದು ಮಾತನ್ನು ವಿಶೇಷಿದವೆ ಜನಾಗಮದೊಳಗ. ಅವುಗಳನ್ನು ಸಾಮಾನ್ಯ ಅಂತ ಹೇಳಿ ತಿಳಿದಿದ್ದೇವಲ್ಲ, ಅದು ನಮ್ದು ದೋಷ ಇದೆ. ಜಿನಾಗಮದ ಪ್ರತಿಯೊಂದು ಮಾತು ಅತ್ಯಂತ ವಿಶೇಷ ಇದ್ದಾವೆ. ಆದರೆ ಅವುಗಳನ್ನು ಸುಲಭ ನಾವು ಆಡ್ತೇವೆ, ಕೇಳ್ತೇವೆ ಅಂಥವ ಅಂಥೇಳಿ ತಿಳಿದಿದ್ದೇವಲ್ಲ, ಅದು ನಮ್ಮದು ಮಹಾದೋಷ ಇದೆ. ಸಮ್ಯಕ್ ದೃಷ್ಟಿ ಜೀವನು ಹೀಗೇ ಅನುಭವ ಮಾಡುತ್ತಾನೆ. ಹೇಗೆ ಅನುಭವ ಮಾಡ್ತಾನೆ? ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯಗಳ ಭೋಗ ಎಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖ ರೂಪವಿವೆ ಅಂಥೇಳೇನ ಸಮ್ಯಕ್ ದೃಷ್ಟಿ ಜೀವ ಅನುಭವ ಮಾಡ್ತಾನ್ರಿ. ತಿಳಿಯುವ ಮಾತಿಲ್ಲ, ತಿಳಿಯುವುದರೊಳಗೆ ಶಬ್ದದಿಂದ ತಿಳಿಯುವ ಮಾತು ಬರ್ತಿದ್ದೇನೆ. ಅನುಭವ, ನಿಜವಾಗಿ ಅನುಭವ ಏನಿದೆ ಅದರ ಹೆಸರನ್ನು ಜ್ಞಾನ ಅಂಥೇಳಿ ಹೇಳಿರ್ತಾರೆ ಪ್ರಾರಂಭದೊಳಗೆ. ಈಗ ಮುಂದೆ ದೃಷ್ಟಾಂತ ಹೇಳ್ತಾರೆ, ಅದನ್ನು